ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಃ. ಮುಹೂರ್ತದಲ್ಲಿ ಈ ಬರುವಂಥ ಪಂಚಾಂಗದ ಅಂಶಗಳನ್ನು ಮಹತ್ವಗಳನ್ನು ತಿಳಿಸುವ ಈ ಒಂದು ಕಾರ್ಯದಲ್ಲಿ ಇವತ್ತು ಯೋಗಗಳ ಬಗ್ಗೆ. ಯೋಗ ಅಂತಂದರೆ ಕೂಡುವುದು ಅಂತ ಒಂದು ಸಾಮಾನ್ಯ ಅರ್ಥ. ಯೋಗಗಳು 27 ಯೋಗಗಳಿವೆ ಪಂಚಾಂಗದಲ್ಲಿ. ವಿಷ್ಕುಂಭ, ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡಯೋಗ, ವೃದ್ಧಿಯೋಗ, ಧ್ರುವಯೋಗ, ವ್ಯಾಘಾತಯೋಗ, ಹರ್ಷಣಯೋಗ, ವಜ್ರಯೋಗ, ಸಿದ್ಧಿಯೋಗ, ವ್ಯತಿಪಾತಯೋಗ, ವರಿಯಾನಯೋಗ, ಪರೀಘಯೋಗ, ಶಿವಯೋಗ, ಸಿದ್ಧಯೋಗ, ಸಾಧ್ಯಯೋಗ, ಶುಭಯೋಗ, ಶುಕ್ಲಯೋಗ, ಬ್ರಹ್ಮಯೋಗ, ಇಂದ್ರಯೋಗ, ವೈದ್ಯುತಿಯೋಗ ಅಂಥೇಳಿ ಒಟ್ಟು 27 ಯೋಗಗಳು ಬರ್ತವೆ. ಈ ಸೂರ್ಯರ ಚಂದ್ರರ ಚಲನೆಯಿಂದಲೇ ಇವೆಲ್ಲ ಯೋಗ, ಕರ್ಣ, ವಾರ ಹುಟ್ಟೋದು. ಈ ಸೂರ್ಯ ಮತ್ತು ಚಂದ್ರರ ನಡುವಿನ ಅಂತರ 13 ಡಿಗ್ರಿ 20 ನಿಮಿಷ ಅಂಶ ಅಂತ ಹೇಳ್ತೀವಿ. ಆ ಅಂತರಕ್ಕೆ ಬರೋದನ್ನು ಯೋಗ ಅಂತ ಕರೀತಾರೆ. ಇವರ ಇಬ್ಬರ ವೇಗಗಳನ್ನು, ಸೂರ್ಯಚಂದ್ರರ ಒಂದು ಚಲನೆಯ ವೇಗವನ್ನು ಆಧರಿಸಿ ಈ ಲೆಕ್ಕಾಚಾರಗಳನ್ನು ಮಾಡಿದಾಗ ಯಾವ ಯೋಗ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮುಖ್ಯವಾಗಿ ಈ ಯೋಗಗಳನ್ನು ಗ್ರಹಣದ ನಿರ್ಣಯ ಕಾಲದಲ್ಲಿ ಬಹಳ ವಿಶೇಷವಾಗಿ ಗಮನಿಸ್ತಾರೆ ಪಂಚಾಂಗದಲ್ಲಿ. ಮುಹೂರ್ತಕ್ಕೆ ಬಂದಾಗ ಈ ಯೋಗಗಳನ್ನು ನಾವು ವಿಶೇಷವಾಗಿ ಯೋಗಾದ್ರೋಗ ನಿವಾರಣಂ ಅಂದರೆ ಯಾವುದೇ ಒಂದು ರೋಗದ ಪರಿಹಾರಕ್ಕಾಗಿ ನಾವು ಶಾಂತಿ ಕ್ರಮಗಳನ್ನು ಮಾಡ್ತಾ ಇರಬೇಕಾದ್ರೆ ಆ ಒಂದು ಯೋಗ ಚೆನ್ನಾಗಿರಬೇಕು. ಅದೇ ವ್ಯತಿಪಾತ ಯೋಗ, ವೈದ್ಯುತಿ ಯೋಗ, ವರಿಯಾನ ಯೋಗ, ಶೂಲಯೋಗ, ಗಂಡಯೋಗ, ಅತಿಗಂಡ ಯೋಗ, ಈ ಥರದ ಕೆಲವೊಂದು ದುಷ್ಟ ಯೋಗಗಳಿದ್ದಾಗ ಆ ರೋಗದ ಪರಿಹಾರ ಸ್ವಲ್ಪ ಕಷ್ಟದಾಯಕವಾಗಿರುತ್ತದೆ. ಆದ್ದರಿಂದ ರೋಗ ಪರಿಹಾರಕ್ಕೆ ಶಾಂತಿ ಕರ್ಮಗಳನ್ನು ಮಾಡುವ ಮುಹೂರ್ತಗಳಲ್ಲಿ ಯೋಗದ ಬಗ್ಗೆ ಬಹಳ ಗಮನವನ್ನು ಕೊಡಬೇಕಾಗ್ತದೆ ಅಂತ ನಾವು ತಿಳ್ಕೋಬೇಕು. ಇನ್ನು ಕೆಲವು ಯೋಗಗಳಿದೆ, ಅದು ಪ್ರಯಾಣಕ್ಕಾಗಿ ಕೆಲವೊಂದು ಬಳಸ್ತಾರೆ. ಆನಂದಾದಿ ಯೋಗಗಳು, ಪ್ರಯಾಣಕ್ಕೆ ಆನಂದಾದಿ ಯೋಗಗಳು. ಈ ಯೋಗಗಳು ಬೇರೆ, ಆ ಯೋಗಗಳು ಬೇರೆ. ಅವು ಸುಮಾರು ಆನಂದ ಯೋಗ, ಕಾಲದಂಡ ಯೋಗ, ಧೂಮಾಕ್ಷ ಯೋಗ, ಪ್ರಜಾಪತಿ ಯೋಗ, ಸೌಮ್ಯ ಯೋಗ, ಧ್ವಂಕ್ಷ ಯೋಗ, ಧ್ವಜ ಯೋಗ, ಶ್ರೀವತ್ಸ ಯೋಗ, ವಜ್ರಯೋಗ, ಮುದ್ಗರ ಯೋಗ, ಛತ್ರಯೋಗ, ಮಿತ್ರಯೋಗ, ಮಾನಸ ಯೋಗ, ಪದ್ಮಾಖ್ಯ ಯೋಗ, ಲುಂಬಕ ಯೋಗ, ಉತ್ಪಾತ ಯೋಗ, ಮೃತ್ಯುಯೋಗ, ಕಾಣಯೋಗ, ಸಿದ್ಧಿಯೋಗ, ಶುಭಯೋಗ, ಅಮೃತಯೋಗ, ಮುಸಲಯೋಗ, ಗದಾಖ್ಯ ಯೋಗ, ಮಾತಂಗ ಯೋಗ, ರಾಕ್ಷಸ ಯೋಗ, ಚರಯೋಗ, ಸ್ಥಿರಯೋಗ, ವರ್ಧಮಾನ ಯೋಗ ಅಂತ ತಿಳ್ಕೊಂಡು ಈ ವಾರ ಮತ್ತು ನಕ್ಷತ್ರಗಳ ಒಂದು ಸಮ್ಮಿಲನದಿಂದ ಉಂಟಾಗುವಂತಹ ಯೋಗಗಳಿವು. ಇವುಗಳನ್ನು ವಿಶೇಷವಾಗಿ ಪ್ರಯಾಣ ಕಾಲದಲ್ಲಿ ಯಾವ ವಾರ ಯಾವ ನಕ್ಷತ್ರ ಇದ್ದರೆ ಆಗ ಯಾವ ಯೋಗ ಉಂಟಾಗಿ ಯಾವ ಫಲ ಸಿಗ್ತದೆ ಆ ಪ್ರಯಾಣದಿಂದ ಅನ್ನುವಂಥ ವಿಚಾರಗಳನ್ನು ಈ ಯೋಗಗಳಿಂದ ನೋಡ್ತಾರೆ. ಹೀಗಾಗಿ ಪಂಚಾಂಗದ ಒಂದು ಸೂಕ್ಷ್ಮ ಪರಿಚಯ ನಿಮಗೆಲ್ಲರಿಗೂ ಮಾಡಿಕೊಡುವ ವಿಚಾರದಿಂದ ಈ ಮುಹೂರ್ತಗಳ ವಿಚಾರದಲ್ಲಿ ಇವತ್ತು ನಾವು ಯೋಗಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಯೋಗಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅಥವಾ ನಮ್ಮ ಜಾತಕದಲ್ಲಿ ಯಾವ ಯೋಗ ಇದೆ ಇವನ್ನೆಲ್ಲ ನೀವು ಕೇಳಬೇಕು ಅಂತಂದರೆ ನನಗೆ ಫೋನ್ ಮಾಡಿರಿ. ನಂಬರ್ಗಳು ಬರ್ತಾ ಇದೆ ಕೆಳಗಡೆ. ಆ ನಂಬರಿಗೆ ಫೋನ್ ಮಾಡಿ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ಬಹುದು. ಯಾವುದೇ ಸಂಕೋಚವಿಲ್ಲದೆ ಕಮೆಂಟ್ಗಳನ್ನು ಮಾಡಿರಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಎಲ್ರಿಗೂ ಇದನ್ನು ತಿಳಿಸ್ಕೊಡ್ರಿ. ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಎಲ್ಲರೂ ಶ್ರಮಿಸೋಣ. ನಮ್ಮಲ್ಲಿರುವಂಥ ಸ್ವಲ್ಪ ಅಲ್ಪ ವಿದ್ಯೆಯನ್ನು ಎಲ್ರಿಗೂ ಹಂಚೋಣ ಅನ್ನುವ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಮಾತ್ರ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಅಥವಾ ನನ್ನನ್ನು ಸಂಪರ್ಕಿಸಿ ಅದನ್ನು ಪಡೆಯಬಹುದಾಗಿದೆ. ಯಾವುದೇ ಧರ್ಮದ ವಿಚಾರಗಳಿಗಾಗಿ ನನಗೆ ತಿಳಿದಷ್ಟು ತಮ್ಮಲ್ಲಿ ನಾನು ಹೇಳಿಕೊಡ್ತೇನೆ. ಯಾವುದೇ ನಿಸ್ಸಂಕೋಚವಿಲ್ಲದೆ ನನಗೆ ಈ ಕೆಳಗಡೆ ಬರುವಂಥ ನಂಬರ್ಗೆ ಫೋನ್ ಮಾಡಿ ಮಾತನಾಡಬಹುದು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.